ನವ ಶುಭರಾತ್ರಿ ಮೈಸೂರು ದಸರಾ ದೇವರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ ಎಲ್ಲೆಲ್ಲೂ ನಗೆಯ ಪನ್ನೀರ. ಅದಕ್ಕೆ ಒಂದು ವಿಶೇಷವಾದ ಏನಪ್ಪ ಮಂಗಳಾರತಿ ಆಯ್ತಲ್ಲ ಮತ್ತೆ ಇಲ್ಲಿ ಬಂದು ಸ್ವಲ್ಪ ಬೇರೆ ಸೀರೆ ಉಟ್ಕೊಂಡು ನಮ್ಮ ಕಪ್ಪು ಮೂತಿಗೆ ಒಂದಿಷ್ಟು ಬಣ್ಣ ಬಡ್ಕೊಂಡು ಇಲ್ಲಿ ಬಂದೆ. ನಾನು ಅಲ್ಲಿ ತಯಾರಾಗೋದ್ರೊಳಗೆ ನಮ್ಮ ಸೋಮಯ್ಯ ಸ್ವಾಮಿಯವರು ಬಹಳ ಚಂದ ಕನ್ನಡದ ಮಾಡ್ತಾ ಕನ್ನಡದ ನಿರೂಪಣೆಯನ್ನು ಮಾಡ್ತಾರೆ. ಯಾಕಂದ್ರೆ ಅವ್ರ ಟೀಚರ್ ಕಟ್ಟಾಳಿದ್ದಾರೆ, ಅವರು ಟೀಚರ್, ಲಕ್ಷ್ಮೀಪುತ್ರ ಅವರು ಟೀಚರ್. ಇಲ್ಲಿ ಹಾಸ್ಯ ಕಾರ್ಯಕ್ರಮ ಮಾಡಕ್ಕೆ ಬಂದಿರುವಂಥ ದೇವಾನಂದವರು ಶಿಕ್ಷಕರು. ನಿಮ್ಮ ಮುಂದೆ ನಿಂತೀವಿ. ನಾನು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ 13-14 ವರ್ಷ ನೌಕರಿ ಮಾಡಿರುವಂಥ ಹೆಣ್ಮಗಳು. ಅದಕ್ಕೆ ಭಾಳ ಖುಷಿ ಆಗ್ತದೆ. ಎಲ್ಲ ಹಿರಿಯರಿಗೆ, ಎಲ್ಲ ಬಂಧುಗಳಿಗೆ ಇನ್ನೊಮ್ಮೆ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಕಾರ್ಯಕ್ರಮ ಶುರು ಮಾಡ್ತೀನಿ. ನಾ ಇನ್ಮೇಲೆ ನೌಕರಿ ಖಾಯಂ ಮಾಡಲಿಲ್ಲ. ನೌಕರಿ ಖಾಯಂ ಮಾಡದೇ ಇದ್ದಿದ್ದಕ್ಕೆ ಮಠದಲ್ಲಿ ಪ್ರವಚನಗಾರ್ತಿಯಾಗಿ ವಚನ ಸಾಹಿತ್ಯ ಓದ್ಕೊಂಡಿದ್ದೆ. ಒಂದಿಷ್ಟು ಜನಪದ ಹಾಡುಗಳನ್ನು ಮಾಡ್ತಿದ್ದೆ. ಹಳೆ ಸಿನಿಮಾ ಹಾಡುಗಳನ್ನು ಹಾಡ್ತಾ ಪ್ರವಚನಗಾರ್ತಿಯಾದೆ. ಉದಯವಾಹಿನಿಯ ಹರಟೆಯಲ್ಲಿ ಬರುವ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶ ಸಿಕ್ತು. ಆ ಹರಟೆ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಲಿ ಎನ್ನುವಂಥ ಮಾತನ್ನು ಹೇಳ್ತಾ, ನೀವೆಲ್ಲರೂ ಕನ್ನಡ ತಿಳಿಸೋದಲ್ರಿ ಎಲ್ಲ ಭಾಳ ಮಂದಿ ನಮ್ಮ ಹೆಣ್ಮಕ್ಳು ಮಸ್ತ್ ಇಳಕಲ್ ಸೀರೆ ಉಟ್ಕೊಂಡು ತಲೆ ತುಂಬ ಚರಗ ಉಟ್ಕೊಂಡು ಕುಂಕುಮ ಹಚ್ಕೊಂಡು ನಕ್ಕೋತ್ ಕೂತಾರೆ. ದೊಡ್ಡ ಚಪ್ಪಾಳೆ ಬರ್ತದೆ. ಯಾಕಂದ್ರೆ ನಾವು ವಿಜಾಪುರ ಬಂದಿರಿ. ವಿಜಾಪುರದವರು ನಮ್ಮ ವಿಜಾಪುರ ಮೇಲೆ ಶಂಭು ಬಿರಾದಾರ್ ಅವರ ಸಾಹಿತಿ ಇದ್ರು. ಅವ್ರ ಮಗಳು ಭಾರತಿ ಪಾಟೀಲ್ ಒಂದು ಹಾಡ, ಇದರ ಇತಿಹಾಸ ಬಲು ಸುಂದರ, ನೋಡು ಗೋಲ ಗುಮ್ಮಟ, ಗುಮ್ಮಟ ನೋಡು ಗೋಲ ಗುಮ್ಮಟ. ಇಲ್ಲಿ ಹೆಣ್ಮಕ್ಳು ಹೆಂಗಿರ್ತಾರೆ, ಗಂಡ್ಮಕ್ಳು ಹೆಂಗಿರ್ತಾರೆ, ಲೇಡೀಸ್ ಫಸ್ಟ್. ಇಲ್ಲಿ ಇಲ್ಲದಲ್ಲ ಸೀರಿ ಕುಪ್ಪಸನಾರಿ ಚೆಲುವು, ಮಾರಿಯ ತುಂಬ ಚಂದ್ರನ ಬಿಂಬದ ನದಿಯು, ಕುರಿ ಮೀಸೆಯವ ಗಡಸು ಭಾಷೆಯವ, ಕುರಿ ಮೀಸೆಯವ ಗಡಸು ಭಾಷೆಯವ, ಹೃದಯವಂತನು ವಿಜಾಪುರವ, ಹೃದಯವಂತನು ಜೇವುರವ. ನೋಡು ಗೋಲಗುಮ್ಮಟ, ದ್ರಾಕ್ಷಿ ದಾಳಿಂಬೆ ಬೆಳೆದಾವು, ಗಿಳಿವಿಂದು ಸುಳಿದಾವು ಕೇಳು. ದೋಣಿ ನೆಲದಲ್ಲಿ ಬೆಳೆದಂಥ ಮುತ್ತಂಥ ಜೋಳವು, ಕೆನೆ ಮೊಸರು ರೊಟ್ಟಿ ತಿಂದವರು ಗಟ್ಟಿ, ಕೆನೆ ಮೊಸರು ರೊಟ್ಟಿ ತಿಂದವರು ಗಟ್ಟಿ, ಬಂದು ನೋಡೊಮ್ಮೆ ಆಲಮಟ್ಟಿ ಅಂತ ಬರ್ತಾರೆ. ನಮ್ಮ ಹುಡುಗರು ಭಾರಿ ಸಣ್ಣ ಭಾಳ ತಂದು ಕುಟ್ಟು ಕೇಳಿ ಬಂದ್ರಿ ವಿಜಾಪುರದಾಗ ಹಾಡಾಯಿತು. ನಮ್ಮ ಲಕ್ಷ್ಮೀಪುತ್ರವ್ರು ಹೇಳಿದ್ರು, ನಮ್ಮ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆ, ಬೇರೆ ರಾಜ್ಯ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.